Audio Jungle. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಮಾನ್ಯ ಗೌರವಾನ್ವಿತ ರಿಪುರೆಡ್ಡಿ ಸರ್ ಅವರೇ, ಹಾಗೂ ನಗರಸಭಾ ಮಾಜಿ ಅಧ್ಯಕ್ಷರು ಹಾಗೂ ಹಿತೈಷಿಗಳು ಮತ್ತು ಮುಖಂಡರಾಗಿರ್ತಕ್ಕಂಥ MR ಮುರಳಿ ಸರ್ ಅವರೇ, ಹಾಗೂ ನಮ್ಮ ಗೊಲ್ಲಹಳ್ಳಿ ಪ್ರಭಾಕರ್ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಹಾಗೂ ನಮ್ಮ ಯಡಹಳ್ಳಿ ಸೋಮಶೇಖರನ್ ಅವರೇ, ನಮ್ಮ ಗೊಲ್ಲಹಳ್ಳಿ ಜಗದೀಶ್ ಅವರೇ, ನಮ್ಮ ಚಂದ್ರಣ್ಣವರೇ, ನಮ್ಮ ಪದ್ಮನಾಭಸ್ವಾಮಿ ಅವರೇ, ನಮ್ಮ ವರ್ಧಣ್ಣ ಅವರೇ, ನಮ್ಮ ಅಮರಮ್ಮನವರೇ, ಹಾಗೂ ನಮ್ಮ ಲಕ್ಷ್ಮೀಪ್ರಿಯ ಮೇಡಮ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ನಮ್ಮ ಹರೀಶ್ ಅವರೇ, ಕೋದಂಡ ಅವರೇ, ಸೊ ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ಮುಖಂಡರುಗಳೇ, ವಿಶೇಷವಾಗಿ ಮಾಧ್ಯಮ ಮಿತ್ರರೇ, ಹಾಗೂ ಎಲ್ಲ ನನ್ನ ಕಗ್ನಳ್ಳಿ ಗ್ರಾಮಸ್ಥರು ಹಾಗೂ ನಮ್ಮ ಬಲ್ಲಾ ಪಂಚಾಯತ್ ಎಲ್ಲ ನನ್ನ ಹಿತೈಷಿಗಳಿಗೂ ಹಾಗೂ ನನ್ನ ಇದಕ್ಕೆ ನಾನು ಕೃತಜ್ಞತೆ ಸಲ್ಲಿಸುತ್ತಾ, ಇವತ್ತಿನ ದಿವಸ ಸಾಕಷ್ಟು ದಿನಗಳಿಂದ ಈ ಊರು ನಾನು ಎಲೆಕ್ಷನ್ ಬಂದಾಗ ನಾನು ನೋಡ್ಕೊಂಡು ಹೋಗಿದ್ದೆ. ನನ್ನ ಯೂನಿಟ್ ಬಂದ ಮಳೆ ಬಿದ್ದಿತ್ತು, ತುಂಬಾ ಅಧ್ವಾನ ಆಗಿತ್ತು, ರೋಡು ತುಂಬಾ ಅಧ್ವಾನ ಆಗಿತ್ತು, ಸಮಯ ಸಂದರ್ಭ ಬಂದಿರಲಿಲ್ಲ. ಸೊ ಈಗ ಸಮಯ ಸಂದರ್ಭ ಬಂತು, ಅದರಿಂದ ಅವಾಗಲೇ ನಾನು ಸ್ವಲ್ಪ ಬೇರೆ ಕಗ್ನ ಹೇಳಕ್ ಹೋಗಿ ಈ ಕಗ್ನ ಹೇಳಿದೆ. ರೋಡಿಂದ ಇಲ್ಲಿ ತನಕ 80 ಲಕ್ಷ ರೂಪಾಯಿ ಕಾಮಗಾರಿಯನ್ನ ನಾಳೆ ಸ್ಟಾರ್ಟ್ ಮಾಡ್ಲಿಕ್ಕೆ ಮಾನ್ಯ ಪ್ರಭಾಕರ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಹಾಗೂ ಇಲ್ಲಿ ಬಂದ್ಮೇಲೆ ಇಷ್ಟೊಂದು ವಿಷಯ ಗೊತ್ತಾಯ್ತು. ಯಾಕಂದ್ರೆ ಊರು ಎಂಟ್ರೆನ್ಸ್ ಅಲ್ಲೇ ಒಂದು ಐಮಾಸ್ ದೊಡ್ಡ ಲೈಟ್ ಬೇಕಿತ್ತು, ಅದು ಕೂಡ ಅತಿ ಶೀಘ್ರದಲ್ಲೇ ಐಮಾಸ್ ಲೈಟ್ ಹಾಕಿ ಉದ್ಘಾಟನೆ ಬರ್ತೀವಿ. ಹಾಗೆ ಅದರಿಂದ ಯಾಕಂದ್ರೆ ನನಗೆ ಗೊತ್ತಿರ್ತಕ್ಕಂಥ ಅನುದಾನದಲ್ಲಿ ಕ್ರಮೇಣವಾಗಿ ಒಂದೊಂದು ಊರಿಗೂ ಏನೇನ್ ಬೇಕು ಅದು ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನೆ ತಾನೇ ಒಬ್ಬ ಮಹಾನ್ ಭಾವ ನಿನ್ನೆ ತಾನೇ ಒಬ್ಬರು ಒಂದು ಶಾಸ್ತ್ರ ಬಂದು ಹೇಳೋಗಿದ್ದಾರೆ. ನಮ್ಮ ನಗರಾಭಿವೃದ್ಧಿ ಸಚಿವರು ಕೆಲಸ ಮಾಡೋದ್ ಬಿಟ್ಟು ಶಾಸ್ತ್ರ ಯಾವಾಗ ಹೇಳೋದಕ್ಕೆ ಯಾವಾಗ ಕಲ್ತ್ರೆ ನನಗಂತೂ ಗೊತ್ತಿಲ್ಲ. ನಿನ್ನೆ ತರ ಒಂದು ಮಾತಾಡಿದ್ದಾರೆ, ಈ ಕಾಂಗ್ರೆಸ್ MLA ಇಲ್ಲದ್ದು ಅನಾಥರಾಗ್ಬಿಟ್ಟು ಅವ್ರಿಗೆ ಲಾಸ್ ಆಗ್ಬಿಟ್ಟಿದ್ದೀರಾ ಅಂತ ಒಂದು ಮಾತಾಡಿದ್ದಾರೆ. ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಈ ಒಂದು ವೇದಿಕೆಯಲ್ಲಿ ಅರ್ಥ ಆಗ್ತದೆ. ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಒಂದು ವೇದಿಕೆಯಲ್ಲಿ ಅರ್ಥ ಆಗುತ್ತೆ. ನೀವೊಬ್ಬ ಸಚಿವರಾಗಿ 224 ಜನ ಮಕ್ಕಳು ನಿನ್ ಮಕ್ಳೇ, ನಾನು ಕೂಡ ನಿನ್ ಮಗನೇ, ಆಯ್ತಲ್ವಾ? ಬಟ್ ಆದ್ರೆ ನನಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಎಷ್ಟು ಅಸಂಬದ್ಧವಾಗಿದೆ ಅಂತಂದ್ರೆ, ನಿಮ್ಮ ಸಚಿವ ಸ್ಥಾನಕ್ಕೆ ಅದು ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ. ಅದು ನೀವು ಬಂದಿದ್ದೀರಿ, ಹಾಲು ಮತಸ್ಥರಾಗಿ ಬಂದಿದ್ದೀರಿ ಅಷ್ಟೇ. ಸಚಿವರಾಗಿ ನನ್ನ ಮುಳಬಾಗಿಲು ತಾಲೂಕಿನ ನಿಮ್ಮ ಕೊಡುಗೆ ಶೂನ್ಯ. ಸಚಿವರಾಗಿ ಮುಳಬಾಗಿಲಿಗೆ ಕೊಡುಗೆ ಶೂನ್ಯ. ನಿಮ್ಮ ಜನಾಂಗ ಕೂಡ ಅದು ಶೂನ್ಯನೇ, ನಿಮ್ಗೆ ಜನಾಂಗ ಶೂನ್ಯನೇ. ಇವತ್ತು ನಾನು ತುಂಬಾ ನೋವಿಂದ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಅಮೃತ ಮಹೋತ್ಸವ ಸ್ಕೀಮ್ ಅನ್ನ ಮಾನ್ಯ ಮೋದಿಜಿ ಬಿಟ್ಟಿರ್ತಕ್ಕಂಥ ಸ್ಕೀಮ್ ಅನ್ನ ನಗರಾಭಿವೃದ್ಧಿ ಸಚಿವರಿಗೆ ನಿಮ್ ಬರ್ಬೇಕಾಗಿತ್ತು, ಆದ್ರೆ ಶ್ರೀನಿವಾಸಪುರಕ್ಕೂ ಮುಳಬಾಗಿಲಿಗೂ 0 ಮಾಡಿ. ಇದು ನಿಮ್ಮ ಕಾರ್ಯವೈಖರಿ ಏನಂತ ತೋರಿಸ್ಲಿಕ್ಕೆ ಇದು ನಿನ್ನ ಸಾಕ್ಷಿ ಬಿಟ್ರೆ ಬೇರೆ ಎಂತ ಸಾಕ್ಷಿ ಬೇಕಾಗಿಲ್ಲ. ಸೊ ಅದರಿಂದ ದಯವಿಟ್ಟು 224 ಕ್ಷೇತ್ರ ಕೂಡ ಒಬ್ಬ ಸಚಿವರಾಗಿ ಎಲ್ರಿಗೂ ಸಚಿವರಾಗಿದ್ದೀರಿ, ಅದು ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರಾಗಿದ್ದೀರಿ. ಒಂದು ದಿವಸ ಕೂಡ ನಿಮ್ಮ ಸೌಜನ್ಯಕ್ಕೂ ನನ್ನ ಕರೆದಾಗ್ಲಿ ನೀವು ಮಾತಾಡಿಲ್ಲ. ನಿಮ್ಮ ಕಷ್ಟ ಏನು ಸುಖ ಮಾತಾಡ, ಅದ್ರಲ್ಲಿ ಗೊತ್ತಾಗುತ್ತೆ ನೀವು ಯಾವ ರೀತಿ ಕೆಲಸ ಮಾಡ್ತಿದ್ದೀರ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಆದ್ರೆ ಒಬ್ಬ ಶಾಸಕನಾಗಿ, ಹೊಸ ಶಾಸಕನಾಗಿ ನಾನು ಯಾವ ಜಾತಿಗೂ ಜಾತಿ ಬಿಚ್ಚೋ ಕೆಲಸ ಮಾಡಿಲ್ಲ, ಜಾತಿಗೆ ಜಾತಿ ಬಿತ್ತೋ ಕೆಲಸ ಮಾಡಿಲ್ಲ. ಮುಳಬಾಗಿಲು ತಾಲೂಕಿನ ಎಲ್ಲ 2 ಲಕ್ಷ ಚಿಲ್ಲರೆ ಜನ ನನ್ನ ಜನನೇ. ಎಲ್ರಿಗೂ ನಾನೊಬ್ಬ ಪಕ್ಷ ಶಾಸಕನಾಗಿಲ್ಲ, ನಾನು ಮುಳಬಾಗಿಲು ಶಾಸಕನಾಗಿದ್ದೆ. ಎಲ್ಲರೂ ನನ್ನ ಮಕ್ಳೇ, ಅಂದ್ರೆ ಚಿಕ್ಕ ಮಕ್ಳು, ಎಲ್ಲರೂ ನನ್ನ ತಾಯಿ ತಂದಿರ, ಎಲ್ಲ ನನ್ನ ಅಕ್ಕ ಬಂದಿರ. ಯಾಕಂದ್ರೆ ಇದು ನನ್ನ ಕುಟುಂಬ, ಇದು ನನ್ನ ಮುಳಬಾಗಲ್, ಆಯ್ತಲ್ವಾ? ದಯವಿಟ್ಟು ಈ ತರ ಔದಾರ್ಯ ಮನಸ್ಸಲ್ಲಿ ಇಟ್ಕೊಬೇಕಾದ್ರೆ ಹೊರತು 28ಕ್ಕೆ ಇವ್ರು ಗೆದ್ಬಿಡ್ತಾರೆ, ಗೆಲ್ದಿರೋದಕ್ಕೆ ಲಾಸ್ ಆಗ್ಬಿಟ್ಟಿದೆ, ಈ ಶಾಸ್ತ್ರಗಳೆಲ್ಲ ಯಾವಾಗ ಕಲ್ತ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಮುಂದಿನ ದಿವಸ ನಿಮ್ಮ ಏನು ಸಚಿವ ಸ್ಥಾನ ಕೊಟ್ಟಿದ್ರೆ, ನಂದು ಕೂಡ ನಗರೋತ್ತರ ಬರ್ತಕ್ಕಂಥ ಒಂದು ಸ್ಥಾನ. ದಯವಿಟ್ಟು ಮುಂದಿನ ದಿವಸ ನಿಮ್ಮ ಕಾರ್ಯವೈಖರಿಯನ್ನ ಆ ಪಕ್ಷ ಈ ಪಕ್ಷ ಅನ್ನೋದು ಬಿಟ್ಟು ಒಂದು ಒಳ್ಳೆ ಮನಸ್ಸಿನ ಕೆಲಸ ಮಾಡ್ತೀರಾ ಅಂತ ನನಗೆ ಅನ್ಸಿದೆ. ಯಾಕಂದ್ರೆ ಸಾಕಷ್ಟು ವಿಚಾರ ನಿಮ್ಮ ಹತ್ರ ಮಾತಾಡೋದಿದೆ. ಸಾಕಷ್ಟು ಜನ ನಮ್ಮ ಏನು ಪೂರ್ವ ಕನಕ ಜಯಂತಿ ಕುಟುಂಬರು ಬೆಳಗ್ಗಿಂದ ಹಾಲು ಮತಸ್ಥರು ಫೋನ್ ಮಾಡಿ ಇವತ್ತು ನೀವು ಬರಬೇಡಿ, ನಿಮ್ಗೆ ಅವಮಾನ ಆಗಿದೆ, ಬರಬೇಡಿ ಅಂತ ಹೇಳ್ಕೊಂತ ಇದಾರೆ. ಸೊ ಆ ನೋವಿಂದ ನಾನು ಉಡುಪಿಯಿಂದ ಬಂದೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಬೇಕಂತ. ಆದ್ರೆ ಇವತ್ತು ಉದ್ಘಾಟನೆ ಮತ್ತು ಇವತ್ತು ಇನಾಗ್ರೇಷನ್ ಇವತ್ತು ಅಂತ ನಂಗೆ ಡೇಟ್ ಕೊಟ್ಟಿದ್ರಿ. ಇವತ್ತು ಮನೆಗೆ ಬಂದು ಡೇಟ್ ತಗೊಂಡ್ಬಂದಿದ್ರಿ, ಆದ್ರೆ ನೆನ್ನೆನೆ ಉದ್ಘಾಟನೆ ಮಾಡ್ಬಿಟ್ಟಿದ್ರಿ. ನೆನ್ನೆನೆ
ಉದ್ಘಾಟನೆ ಮಾಡ್ಬಿಟ್ಟಿದ್ರಿ. ಇದು ಗೊತ್ತಾಗುತ್ತೆ ನಿಮ್ಮ ಮನಸ್ಥಿತಿ ಏನು ಅಂತ ಗೊತ್ತಾಗುತ್ತೆ. ಮನಸ್ಥಿತಿ ಏನಂತ ಗೊತ್ತಾಗುತ್ತೆ. ನಿಮ್ ಮೋಜಿಜಿ ಅವರು ನಮ್ಮ ಮುಳಬಾಗಲು ಬಂದ್ರು ಕೂಡ ಅಧ್ಯಕ್ಷೆ ಬಂದು ಸ್ಥಳೀಯ ಶಾಸಕರು. ಇದಕ್ಕೆ ಇದು ಕೊಂಚಷ್ಟು ಕೂಡ ಮರ್ಯಾದೆ ಕೊಡದೆ ಇದಕ್ಕೆ ನೆನ್ನೆ ಉದ್ಘಾಟನೆ ಮಾಡಿದಿರಿ. ಇದು ಹಾಲು ಮತಸ್ಥರಿಗೆ ಒಂದು ಪ್ರಶ್ನೆ ಕೇಳಕ್ಕೆ, ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯನ ಅಂತ ನಾನು ಕೇಳಕ್ ಇಷ್ಟಪಡ್ತೇನೆ. ಬರಬೇಕು, ಸನ್ಮಾನ ಮಾಡ್ಕೊಬೇಕು, ವಿಶೇಷ ಮಾಡ್ಬೇಕು, ಏನಾದ್ರೂ ನಿಮ್ ಕೈಲಾದ್ರೆ ಹಾಲು ಕುಟುಂಬಸ್ಥರಿಗೆ ನಿಮ್ ದಾನವನ್ನ ಮಾಡ್ಬೇಕು, ಹೋಗ್ಬೇಕು. ಅದು ಬಿಟ್ಟು ನೀವು ಮಾಡಿರ್ತಕ್ಕಂಥ ಕೆಲಸಗಳನ್ನ ಖಂಡಿತವಾಗ್ಲೂ ಅದನ್ನ ಇದಾಗುತ್ತೆ. ಈ ಒಬ್ಬ 20 ವರ್ಷಗಳಿಂದ ಬೇರೆ ಬಿಟ್ಟಿರ್ತಕ್ಕಂಥ ಒಬ್ಬ ಅಧ್ಯಕ್ಷರಿದ್ದಾರೆ, ಹಾಲು ಮತ ಅಧ್ಯಕ್ಷರು. ಇದು ಹಾಲು ಮತಸ್ಥ ಅಧ್ಯಕ್ಷರು, ಇಲ್ಲಾಂದ್ರೆ ನೀವು ಕಾಂಗ್ರೆಸ್ ಅಧ್ಯಕ್ಷರು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಗುಲಾಮಗಿರಿ ಅಧ್ಯಕ್ಷರು ಅಂತ ನಂಗೆ ಡೌಟ್ ಆಗ್ತಾ ಇದೆ. ಇವತ್ತು ಹಾಲು ಮತಸ್ಥರು ಅಂದ್ರೆ ಎಲ್ರಿಗೂ ಹಾಲು ಮತಸ್ಥರು, ಆ ಪಕ್ಷ ಈ ಪಕ್ಷ. ನನ್ನ ಪಕ್ಷದ ಎಲ್ಲಾ ಮುಖಂಡರು ತೆಗೆದಾಕಿದಿರಿ, ಆಯ್ತಲ್ವಾ? ನೀವು ಕಾಂಗ್ರೆಸ್ ಅಧ್ಯಕ್ಷರು, ಇಲ್ಲ ಬೇರೆ ಗುಲಾಮಗಿರಿ ಅಧ್ಯಕ್ಷರು, ಇಲ್ಲ ಹಾಲು ಮತಸ್ಥ ಅಧ್ಯಕ್ಷರು ಅಂತ ನನಗೆ ಡೌಟ್ ಆಗ್ತಾ ಇದೆ. ಖಂಡಿತವಾಗ್ಲೂ ಇದು ನೀವು ಬಂದ್ರಿ, ಸಾಕಾಗಿಲ್ಲ ಅಮೌಂಟ್ ಅಂದ್ರೆ 15 ಲಕ್ಷ ರೂಪಾಯಿ ಅಮೌಂಟ್ ಬರ್ಕೊಟ್ಟೆ. ಬಂದ್ರಿ, ಅಮೌಂಟ್ ಸಾಕಾಗಿಲ್ಲ ಅಂದ್ರೆ ನನ್ನ ಕುಟುಂಬದಿಂದ ನನ್ನ ಸ್ವಯಾರ್ಜಿತ ಅಮೌಂಟ್ 10 ಲಕ್ಷ ಅಮೌಂಟ್ ಎತ್ಕೊಟ್ಟೆ. 25 ಲಕ್ಷ ರೂಪಾಯಿ ನನ್ನ ಕೊಡುಗೆ ಇದೆ. ಆದ್ರೆ ನಿನ್ನೆ ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಸಚಿವರು ಕೊಡುಗೆ ಏನ ಬನ್ಲಿಕ್ಕೆ? ಆಲಂಗೂರು ಶ್ರೀನಿವಾಸರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆ, ನಾನು ಕೊಟ್ಟಿರ್ತಕ್ಕಂಥ ಕೊಡುಗೆ ಇಲ್ಲ. ನಮ್ಮ ಪಕ್ಷದಿಂದ ಬಂದಿರತಕ್ಕಂಥ ಕೊಡುಗೆ ಇದು. ನಮ್ಗೆ ಆ ಬೀಜ ಈ ಬೀಜ, ಆ ಇವರು ಅಂತ ಮಾತಾಡ್ತಕ್ಕಂಥ ಮನಸ್ಸು ನಮ್ಗಿಲ್ಲ. ಆದ್ರೆ ದಯವಿಟ್ಟು ಇಂದಿನ ಶಾಸಕರು ಹೆಲ್ಪ್ ಮಾಡಿದ್ದಾರೆ, ನಮ್ಮ ಲಾಸ್ಟ್ ಇರ್ತಕ್ಕಂಥ ಕೊತ್ತೂರು ಮಂಜುನವರು ಅವರು ಹೆಲ್ಪ್ ಮಾಡಿದ್ದಾರೆ. ಬಟ್ ಆದ್ರೆ ನೆನ್ನೆ ಬಂದಿರ್ತಕ್ಕಂಥವ್ರಿಗೆ ಕೊಡುಗೆ ಏನಂತ ನನಗಂತೂ ಗೊತ್ತಿಲ್ಲ. ಒಬ್ಬ ಶಾಸಕರನ್ನ ಬಿಟ್ಟು ನೆನ್ನೆ ಬಂದಿದ್ರಿ, ಒಳ್ಳೇದಾಯ್ತು. ಒಂದು ಉದ್ಘಾಟನೆ ಕೂಡ ಮಾಡೋಗಿದ್ರಿ. ಇತಿಹಾಸದಲ್ಲಿ ನೆನ್ನೆ ಫಸ್ಟ್ ದಿವಸ, ಇವತ್ತು ಉದ್ಘಾಟನೆ ನೆನ್ನೆ ಆಗ್ಬಿಟ್ಟಿದೆ. 2 ಯೂನಿಟ್ ಟೆಸ್ಟ್ ಕೊಟ್ಟಿದ್ದು ಇವತ್ತು, ಉದ್ಘಾಟನೆ ನೆನ್ನೆ ಆಗ್ಬಿಟ್ಟಿದೆ. ಖಂಡಿತವಾಗ್ಲೂ ನೆನ್ನೆ ನೋಡಿದ್ರೆ ನನಗೆ ಯಾಕೆ ಅದು ಉದ್ಘಾಟನೆ ಕನಕ ಭವನ ಉದ್ಘಾಟನೆ ಕಾಣಿಸ್ತಾ ಇಲ್ಲ, ಕಾಂಗ್ರೆಸ್ ಭವನ ಉದ್ಘಾಟನೆ ತರ ಇತ್ತು. ಮುಂದಿನ ದಿವಸ ದಯವಿಟ್ಟು ಹಾಲು ಮತಸ್ಥರು ತಮ್ಮಲ್ಲಿ ಬೀಜ ಬಿತ್ತಲಿಕ್ಕೆ ಬರ್ತಾ ಇದಾರೆ. ನನ್ನಲ್ಲಿ ಯಾವತ್ತೂ ಆತರ ನನ್ನ ಮನಸ್ಥಿತಿ ಇಲ್ಲ. ಸಿದ್ದರಾಮಯ್ಯ ಎಲ್ಲೇ ಸಿಕ್ಕರು ಕೂಡ ಬಾರ ಸಮೃದ್ಧಿ ಅಂತ ಕರೀತಾರೆ, ಆಯ್ತಲ್ವಾ? ನಮ್ಮಲ್ಲಿ ಆತರ ನಾಯಕತ್ವ ಇರ್ತಕ್ಕಂಥ ಗುಣಗಳು. ಬಟ್ ಆ ಜಾತಿಯಲ್ಲಿ ನಾವು ಹುಟ್ಟಿರ್ತಕ್ಕಂಥ ನಾವು ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳು ಕೆಲವು ದಂಡನಾಯಕರು ಮಾಡ್ತಾವ್ರೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮುಳಬಾಗಲ್ ತಾಲೂಕಲ್ಲಿ ಇಲ್ಲಿ ತನಕ ಆ ಒಂದು ಸ್ವಾಭಿಮಾನ ಬಿಟ್ಟು ಹೋಗಿಲ್ಲ. ನೀವು ಬೇಕಾದ್ರೆ ಒಂದು ಕೆಲಸ ಮಾಡ್ಕೊಳ್ಳಿ, ಮಾಲೂರು ಹೋಲಿಕೆ ಮಾಡ್ಕೊಳ್ಳಿ, ನಮ್ಮ ಹೋಲಿಕೆ ಮಾಡ್ಕೊಳ್ಳಿ, ಶ್ರೀನಿವಾಸಪುರ ಹೋಲಿಕೆ ಮಾಡ್ಕೊಳ್ಳಿ. ಅವರು ಯಾವುದೇ ಕಾರಣಕ್ಕೂ ಎಮ್ ಎಲ್ ಎ ಬಂದ್ರೆ ಏನ್ ಮಾಡ್ತಾರೆ ವೈಷಮ್ಯ ಬೆಳೆಸ್ಕೊಂತ. ಆದ್ರೆ ಮುಳಬಾಗಲ್ ತಾಲೂಕಲ್ಲಿ ಯಾರೇ ಬಂದ್ರು ಕೂಡ, ಆದಿನಾರಾಯಣ ಬಂದ್ರು ಕೂಡ, ಕೊತ್ತೂರು ಮಂಜೂರು ಬಂದ್ರು ಕೂಡ, ನಾಗೇಶ್ ಬಂದ್ರು ಕೂಡ ಔಪಚಾರಿಕವಾಗಿ ನಾವು ಮಾತಾಡಿ ಮುಂದೆ ಹೋಗ್ತೀವಿ. ಎಲೆಕ್ಷನ್ ಬಂದು ನೋಡ್ಕೊಳ್ಳೋಣ. ನಮ್ಮದ್ದೇ ಯಾಕಬೇಕು? ನಮ್ಮದ್ದೇ ಮಾಡ್ಕೊಂಡ್ರೆ ಊರ್ನಲ್ಲಿ ಮಧ್ಯೆ ಗಲ ಆಗುತ್ತೆ. ಅದರಿಂದ ದಯವಿಟ್ಟು ನಾನೆಲ್ಲಾ ಜನಪ್ರತಿನಿಧಿ ಕೇಳೋದಂದ್ರೆ, ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ಇಲ್ಲಿ ಯಾರು ಶಾಶ್ವತವಾಗಿಲ್ಲ. ಹುಟ್ಟಿದೀವಿ, ಸಾವು ಖಚಿತ. ಅದು ಯಾರಿಗಂತ ಯಾವಾಗಂತ ಗೊತ್ತಿಲ್ಲ. ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದ್ ಬೇಡ. ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ ಅಂತ ಹೇಳ್ತಾ, ಇನ್ನು ಸಾಕಷ್ಟು ಬಲ್ಲಾ ಪಂಚಾಯತಿ ವರ್ಕ್ ಪೆಂಡಿಂಗ್ ಇದೆ. 22ನೇ ತಾರೀಕು ಆದ್ಮೇಲೆ ಬಂದು ಕಂಟಿನ್ಯೂಸ್ ಇದ್ದು ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟು, ನನ್ನ ಕೈಲಿ ಎಷ್ಟಾಗುತ್ತೋ, ನೀವು ನನಗೆ ಭಿಕ್ಷೆ ಕೊಟ್ಟಿದ್ರಿ, ನನ್ನ ಕೈಲು ನನ್ ಹೇಳ್ತಾ ಇವತ್ತೇನು ಇದು ಇಡೀ ಮಲ್ತಾಯಿ ಧೋರಣೆ ಅಂತ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶಕ್ಕೆ ಗೊತ್ತಾಗಿದೆ. ನೆನ್ನೆ ತಾನೇ ಒಬ್ಬ ಲೋಕಾಯುಕ್ತವ್ರು ಒಂದು ಸ್ಪೀಚ್ ಮಾಡಿದ್ದಾರೆ. ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಭ್ರಷ್ಟಾಚಾರದ ಯಾವ ಸ್ಥಾನ ಹೇಳಿ? 4ನೇ ಸ್ಥಾನ. ಆ ಮಟ್ಟಕ್ಕೆ ಹೋಗಿದೆ. ಆ ಮಟ್ಟಕ್ಕೂ ಈ ಗ್ಯಾರಂಟಿ ಆ ಗ್ಯಾರಂಟಿ ಹೆಂಗಸರಿಗೂ ಇಲ್ಲ, ಬಗಸರಿಗೂ ಇಲ್ಲ, ಏನೂ ಇಲ್ಲ. ಆ ಮಟ್ಟಕ್ಕೆ ಹೋಗ್ಬಿಟ್ಟು ಇವತ್ತು ಬರ್ತಕ್ಕಂಥ ದುಡ್ಡೆಲ್ಲ ಬರೀ ಅದಕ್ಕೆ ಹೋಗಿ ಇವತ್ತು ನಾವು ಬರೀ ಹೊಟ್ಟೆಲಿರ್ತಕ್ಕಂಥ ಪರಿಸ್ಥಿತಿ ನಮ್ಗೆ ಬಂದಿದೆ. ಅದರಿಂದ ಮುಂದಿನ ದಿವಸ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈ ಕಗ್ಲಹಳ್ಳಿ ಗ್ರಾಮಕ್ಕೆ ನನಗೇನ್ ನೀವು ಓಟ್ ಕೊಟ್ಟಿದ್ರಿ, ಯಥೇಚ್ಛವಾಗಿ ಕೊಟ್ಟಿದ್ರಿ, ಆ ಋಣ ತೀರ್ಸತಕ್ಕಂಥ ಕೆಲಸ ಇವತ್ತು ನಾನು ಮಾಡ್ತಾ ಇದ್ದೀನಿ. ಇನ್ನು ಐಮಾಸ್ ಲೈಟು ಹಾಗೂ ನಮ್ಮ ಚಂದ್ರಗೌಡ ಹೇಳಿದ್ರೆ ಒಂದು ವಾಟರ್ ಫಿಲ್ಟರ್ ಅದು ಕೂಡ ಹಾಕ್ಸ್ಕೊಡ್ತೀನಿ. ಐಮಾಸ್ ಲೈಟ್ ಹಾಕ್ಸ್ಕೊಡ್ತೀನಿ. ಅದು ಐಮಾಸ್ ಲೈಟ್ ಹಾಕ್ಸಿ ಮತ್ತೆ ಒಂದು 15 ದಿವಸ ಉದ್ಘಾಟನೆ ಬರುತ್ತೆ. ರೋಡ್ ಎಲ್ಲ ಆದ್ಮೇಲೆ ಉದ್ಘಾಟನೆ ಬರ್ತೇನೆ ಅಂತ ಹೇಳ್ತಾ, ನಾಳೆ ಅಪ್ರೂವಲ್ ಕೊಡ್ತೀನಿ, ನಾಳೆ ಹೋಗಿಂತ ಅಪ್ರೂವಲ್ ಬಿಟ್ಟು ಕೊಟ್ಟು ಹೋಗ್ತೀನಿ. ಒಂದೇ ದಯವಿಟ್ಟು ಎಲೆಕ್ಷನ್ ಬಂದಾಗ ಮಾತ್ರ ಎಲೆಕ್ಷನ್ ಕೆಲಸ ಮಾಡ್ಕೊಳ್ಳಿ. ಇಲ್ಲಿ ಕೆಲವರು ಸಾಕಷ್ಟು ವಿಚಾರದಲ್ಲಿ ಫೋನ್ ಮಾಡಿ ಅದಂತೆ ಇದಂತೆ ರೋಡ್ ಅಂತೆ ಅಡ್ಡಂತೆ ಖಾತೆಗಳಂತೆ ಅಂತ ನಾನು ಯಾವುದಕ್ಕೂ ಕೇರ್ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ. ನನ್ನ ದೃಷ್ಟಿ ಅಭಿವೃದ್ಧಿ ಬಿಟ್ರೆ ಇಲ್ಲ ಫಸ್ಟ್ ಆಕಸ್ಮಿಕ ಐತಿ, ಮಲ ಕೂತ್ಲಿ ಇದೆ. ಅದರಿಂದ ಮುಂದೆ ಅವ್ರೇನ್ ಹೇಳ್ತಾರೆ, ಫಸ್ಟ್ ವಾಟರ್ ಫಿಲ್ಟರ್ ಹಾಕ್ಬಿಟ್ಟು ಮತ್ತೆ ಐಮಾಸ್ ಹಾಕು ಅಂತ ಹೇಳ್ತಾವ್ರೆ. ಅಕೌಂಟ್ಗೆ ತಾಳ್ಮುಸ್ತ ಅಕ್ಕನವ್ರ ಪೆಂಡ್ ಚೇಂಜ್. ಅದರಿಂದ ಅಮ್ಮ ಇರ್ಬೇಕಮ್ಮ, ಇವತ್ತು ನನ್ನ ಜೊತೆ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ
ವಿಶೇಷವಾಗಿ ಎಲ್ರಿಗೂ ಹೊಂದಿಸ್ತಾ ನಾಳೆಯಿಂದ ನಾನು ಸೆಷನ್ ಅಟೆಂಡ್ ಆಗ್ತೀನಿ, ಸೆಷನ್ ಇರ್ತೀನಿ, 20 ದಿವಸ ಅಲ್ಲಿ ಇರ್ತೀನಿ ಅಂತ ಹೇಳ್ತಾ ಸೊ ಬೆಳಗ್ಗೆಯಿಂದ ಸಾಕಷ್ಟು ವಿಚಾರ ಮದುವೆ ಕಾರ್ಯಕ್ರಮಗಳು ಅಟೆಂಡ್ ಆಗಿ ಹಾಗೂ ನಮ್ಮ 14ನೇ ಪುಣ್ಯತಿಥಿ ನಮ್ಮ ಆಲಂಗೂರು ಶ್ರೀರಂಗವರ ಕ್ರಿಕೆಟ್ ಉದ್ಘಾಟನೆಯನ್ನೆಲ್ಲ ಮುಗಿಸಿ ಸೊ ಅಲ್ಲಿಂದ ಏನು ಆವಣಿದಲ್ಲಿ ಹೈಟೆಕ್ ಅಂಗನವಾಡಿ ಕಾರ್ಯಕ್ರಮ ಮುಗಿಸಿ ಅಲ್ಲಿಂದ CC ರೋಡ್ ಮುಗಿಸಿ ಇವತ್ತು ಬಂದು ಕಗ್ಗನಹಳ್ಳಿಯನ್ನ ಇವತ್ತು 80 ಲಕ್ಷ ನಾನು ಅವಾಗಲೇ 1.5 ಕೋಟಿ ಅಂತಂದ್ರೆ ಕಗ್ಗನಹಳ್ಳಿ ಕಗ್ಗನಹಳ್ಳಿ ಇನ್ನೊಂದು ಅದು ಯಾಕಂದ್ರೆ ನಂಗ್ಲಿ ಕಗ್ಗನಹಳ್ಳಿ 1.5 ಕೋಟಿ ಇದು 80 ಲಕ್ಷ ಇದು 80 ಲಕ್ಷ ಸೊ ಯಾಕಂದ್ರೆ ಶಾಸಕನಾಗ ನಾನು ಸುಳ್ಳು ಹೇಳ್ಬಾರ್ದು ಬೈತಪ್ಪ ಅಂದ್ಬಿಟ್ಟೆ 80 ಲಕ್ಷ ಅಂತ ಹೇಳ್ತಾ ಇಲ್ಲೊಂದು ಐಮಾಸು ವಾಟರ್ ಫಿಲ್ಟರ್ ಇವಾಗಲೇ ಅಪ್ಲೋಡ್ ಕೊಡ್ತೀನಿ, ನಾಳೆನೇ ಬಂದು ಬೆಡ್ ಹಾಕ್ಲಿಕ್ಕೆ ನಾನು ಐಮಾಸ್ಗೆ ಅಪ್ಲೋಡ್ ಕೊಡ್ತೀನಿ ಅಂತ ಹೇಳ್ತಾ ಸೊ ಖಂಡಿತವಾಗ್ಲೂ ನೀವೇನು ನಂಬಿಕೆ ಇಟ್ಟು ನನ್ನ ಶಾಸಕನಾಗಿ ಮಾಡಿದ್ರಿ, ಮುಳಬಾಗಿಲು ತಾಲೂಕನ್ನ ನೀವು ತಲೆ ಬಗ್ಸತಕ್ಕಂಥ ಕೆಲಸ ಯಾವತ್ತೂ ನಿಮ್ಮ ಶಾಸಕ ಮಾಡಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸಿ ವಿಶೇಷವಾಗಿ ಮಾತು ಮಿತ್ರರು ಕೂಡ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಹೊಡ್ತಾ ಇದ್ರಿ. ಎಲ್ರಿಗೂ ನಮಸ್ಕಾರ. ಅಲ್ಲ ಸ್ವಲ್ಪ ದಕ್ಷಿಣ ಸೇರಿಕೆ ಪಟ್ಕೋಲ್ కదా దక్షిణాయనం హేమంతృతం మార్గశిరమాసం కృష్ణపక్షం